ಲಕ್ಷ ತಗೊಂಡೆ 50 ಹಾಂ ಹಾಂ ಈಗ ಕಟ್ಟಕತ್ತೀರಾ? ಗ್ರೂಪ್ ಲೋನ್ ಕೊಟ್ಟವರು ಸಾಲ ಕಟ್ಟುವಂತೆ ಕಿರುಕುಳ, ಸಾಲ ಪಡೆದವರಿಂದ ಖಾಸಗಿ ಕಂಪನಿಗಳ ವಿರುದ್ಧ ಪ್ರತಿಭಟನೆ. ವೀಕ್ಷಕರೇ, ಇಲ್ಲಿ ಪ್ರತಿಭಟಿಸುವವರ ವಿಚಾರ ಕೇಳಿ ಒಮ್ಮೆ ಆಡಳಿತ ವ್ಯವಸ್ಥೆಯಲ್ಲಿರುವ ಅಧಿಕಾರಿ ವರ್ಗಕ್ಕೆ ಅಚ್ಚರಿ ಅನಿಸುತ್ತದೆ. ಇವರ ಹೋರಾಟ ಗೂಡಂಗಡಿಗಳಲ್ಲಿ ದೊರೆಯುವ ಮದ್ಯ ಮಾರಾಟಕ್ಕಲ್ಲ, ಮಟ್ಕ ದಂಧೆಗೂ ಅಲ್ಲ, ಚಕ್ರಬಡ್ಡಿ ವ್ಯವಹಾರಕ್ಕೂ ಅಲ್ಲ. ಇವರ ಹೋರಾಟ ಗ್ರೂಪ್ ಲೋನ್ ಕೊಟ್ಟವರು ಸಾಲ ಕಟ್ಟುವಂತೆ ಕಿರುಕುಳ ನೀಡುತ್ತಿದ್ದಾರೆ ಸಾರ್ ಅನ್ನೋ ವಿಚಾರ. ನೋಡಿ, ಇನ್ನು ಕೆಲವರು ಸಾಲ ಮನ್ನಾ ಮಾಡಿ ಮೈಕ್ರೋ ಫೈನಾನ್ಸ್ಗಳು ಬಂದ್ ಮಾಡಿವೆಂಬ ವಿಚಾರ ಇವರದ್ದು. ನೋಡಿ, ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ಗಳಿಂದ ಕೆಲವರ ಜೀವನ ಸುಧಾರಣೆಯಾಗಿವೆ. ಈ ಫೈನಾನ್ಸ್ಗಳಿಂದ ಎಷ್ಟೋ ಯುವಕರಿಗೆ ಉದ್ಯೋಗ ಸಿಕ್ಕಂತಾಗಿದೆ. ಇವುಗಳ ಅನಾನುಕೂಲತೆಗಿಂತ ಅನುಕೂಲವೇ ಹೆಚ್ಚಾಗಿದೆ ಎಂಬ ಕೂಗು ಶ್ರಮಿಕ ವರ್ಗದ ಜನರಲ್ಲಿ ಕೇಳಿಬರುತ್ತಿದೆ. ಈ ರಾಷ್ಟ್ರೀಕೃತ ಬ್ಯಾಂಕ್ ಮತ್ತು ಪ್ರಾದೇಶಿಕ ಬ್ಯಾಂಕ್ ಹಾಗೂ ಸಹಕಾರಿ ಸಂಘಗಳಲ್ಲಿ ವ್ಯಾಪಾರ ವ್ಯವಹಾರಕ್ಕಾಗಿ ಸಾಲ ಕೇಳಿ ಒಮ್ಮೆ, ಮನೆ ಕಟ್ಟಲು ಸಾಲ ಕೇಳಿ ಒಮ್ಮೆ, ಬೈಕ್ ಲೋನ್, ಹೀಗೆ ಕಿರು ಸಾಲವನ್ನು ಪಡೆಯಲು ಹೋಗಿ ಎಷ್ಟೆಲ್ಲ ಕಷ್ಟ ಪಡುವವರ ಪಾಡು ಅರಿತವರಿಗೆ ಮಾತ್ರ ಗೊತ್ತಾಗುತ್ತದೆ. ಈ ಕಂಪನಿಗಳಲ್ಲಿ ಸಾಲ ಪಡೆದು ಎಷ್ಟೋ ಜನರು ಮಕ್ಕಳ ಮದುವೆ ಖರ್ಚಿಗೆ ಮತ್ತು ಮನೆ ಕಟ್ಟೋಕೆ ಸಾಲ ಪಡೆದುಕೊಂಡಿದ್ದಾರೆ. ಇನ್ನು ಕೆಲವರು ಸಣ್ಣ ವ್ಯಾಪಾರ ವಹಿವಾಟು ಮಾಡಿ ಹೋಟೆಲ್ಗಳನ್ನು ತೆರೆದು ಉತ್ತಮ ಜೀವನವನ್ನು ಕಂಡುಕೊಂಡಿದ್ದಾರೆ. ಇನ್ನೊಂದು ವರ್ಗದ ಜನರಿದ್ದಾರೆ, ಇವರಲ್ಲಿ ಸಾಲ ಪಡೆದು ದುರಾಸೆಗೆ ಬೇರೆಯವರಿಗೆ ಹೆಚ್ಚಿನ ಬಡ್ಡಿಗೆ ಸಾಲ ನೀಡಿ ತೀರಾ ಲಾಭಿಯಲ್ಲಿದ್ದಾರೆ. ಇಷ್ಟೆಲ್ಲ ವ್ಯವಸ್ಥಿತವಾಗಿಯೂ ಮೈಕ್ರೋ ಫೈನಾನ್ಸ್ಗಳು ನಡೆಯುತ್ತಿದ್ದರು. ಇಲ್ಲಿ ಕೂತಿರುವ ಬಹುತೇಕ ನಾರಿಮಣಿಯರು ಈ ಫೈನಾನ್ಸ್ಗಳಿಂದ ಅನುಕೂಲತೆಯನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ನೋಡಿ, ಈ ಮಹಿಳೆ ಹೇಳುತ್ತಾಳೆ, ನಾನು 4 ಗುಂಪುಗಳಲ್ಲಿ ಸಾಲ ಪಡೆದಿದ್ದೇನೆ ಸಾರ್, ಆದರೆ ಬ್ಯಾಂಕಿನವರು ಬಂದು ಸಾಲ ಕಟ್ಟಿ ಎಂದು ಬಾಗಿಲಿಗೆ ನಿಲ್ಲುತ್ತಿದ್ದಾರೆ. ನಮ್ಮ ಮೇಸ್ತ್ರಿ ಕೂಲಿ ಕೊಟ್ಟಿಲ್ಲ ಸಾರ್, ನಾಳೆ ಕೊಡುತ್ತೇನೆ ಅಂತ ಸಮಯ ಕೇಳಿದ್ರು ಕೂಡ ಕೇಳುತ್ತಿಲ್ಲ ಎಂದು ಅಪಾದನೆ ಮಾಡುತ್ತಿದ್ದಾರೆ. ಬಂದ್ರಿ ಇಲ್ಲಿಗೆ ಲೋನಿಗೆ ತಗೊಂಡಿರಾ? ಎಷ್ಟು ಬ್ಯಾಂಕಲ್ಲಿ ತಗೊಂಡ್ರಿ? 4 ಬ್ಯಾಂಕಲ್ಲಿ ತಗೊಂಡ್ರಾ? ಹಾಂ, ಏನಂತಿದ್ದಾರೆ ಅವರು? ಏನಂತಿದ್ದಾರ ಅವ್ರು? ಏನಂತಿದ್ದಾರ? ಕಟ್ರಿ ಅಂತಾರ? ಹಾಂ ಹಾಂ ಕೆಲ್ಸಕ್ಕೆ ಹೋಗಿರ್ತೀವಿ, ತಡ ಮಾಡಿ ಬಾಪ ಅಂದ್ರೆ ಬರಕ್ಕಿಲ್ಲ, ಹೀಗೆ ಕಟ್ಬೇಕಂತಾರ. ಕೂಲಿ ಕೊಟ್ಟಿರಲ್ಲ, ಕೊಡ್ಬೇಕಾದ್ರೆ ಏನಾದ್ರು ಹೇಳಿರ್ತಾರಲ್ಲ, ಹೇಳೇ ಕೊಡ್ತಾರ. ಅವ್ರು ಒಳ್ಳೇದಕ್ಕೆ ಕೊಟ್ಟಾರ, ಕೊಡ್ಬೇಕಲ್ಲ, ಒಳ್ಳೇದಕ್ಕೆ ನಾವು ಕೊಡ್ಬೇಕು, ತಡ ಮಾಡ್ಬೇಕಲ್ಲ. ದುಡ್ದು ಬಂದಿರ್ತೀವಿ, ನೀವು ಕೊಡ್ಬೇಕಲ್ಲ ನನಗೆ ಬಾ ಮಾಡ್ತಿದ್ದೆ. ಇಲ್ಲ, ಮನ್ನಾ ಮಾಡಕ ಬಂದಿ, ಮನ್ನಾ ಮಾಡಬೇಕು ಸರ್ಕಾರ, ನಿಮ್ಮ ಲೋನ್ನ ಮನ್ನಾ ಮಾಡಬೇಕು. ಮತ್ತೆ ಲೋನ್ ಮನ್ನಾ ಹೋನಾ ಮಾಡಬೇಕು, ಮಾಡ್ಬೇಕು. ಫೋನ್ ಬಂದವರೆ ಊರಾಗ ಮನ್ನಾ ಮಾಡಬೇಕು. ಸರ್ಕಾರ ಮನ್ನಾ ಮಾಡಬೇಕು ಬಡವ್ರದ್ದು. ಮನ್ನಾ ಮಾಡ್ರಿ ಅಂತೇಳಿ ನಿಮ್ ಕೂಗು. ಎಷ್ಟು ತಗೊಂಡಿಮ್ಮ ನೀ ಲೋನು? 4 ಲೋನ್ ತಗೊಂಡಿ. ಎಷ್ಟು ಸಾವಿರ ತಗೊಂಡಮ್ಮ? ಅಲ್ಲಮ್ಮ, ಎಷ್ಟೆಷ್ಟು? 1 ಲಕ್ಷ ತಗೊಂಡೆ 50? ಹಾಂ ಹಾಂ ಹಾಂ. ಈಗ ಕಟ್ಟಕತ್ತೀರಾ? ಎಷ್ಟು ಜನ ದುಡಿತಾರ ಮನ್ಯಾಗ? ಇಬ್ಬರೇ ದುಡಿತಾರ? 4 ಬ್ಯಾಂಕ್ದಾಗ ತಗೊಂಡಿದ್ದು ಲೋನು. ಈಗ ಅವ್ರು ಕಟ್ರಿ ಅಂತಾರ? ಹಂಗೆ ಭಾಳ ಜನಕ್ಕೆ ವ್ಯಾಪಾರ ಮಾಡಕ್ಕ, ಮನೆ ಕಟ್ಟಕ್ಕ, ಮದುವೆ ಮಾಡಕ್ಕ ಅನುಕೂಲ ಆಗದ ಈ ಬ್ಯಾಂಕ್ಗಳಿಂದ ಅಂತ ಹೇಳ್ತಾರ. ಇನ್ನೊಂದು ಗುಪ್ರಾಗ ಎಷ್ಟು ಜನ ಇದ್ದಾರ? ಯಾವ ಬ್ಯಾಂಕಲ್ಲಿ ತಗೊಂಡ್ರಿ? ಲಂಬಾಡಿ ಬ್ಯಾಂಕು, ಒಂದು ಆಶ್ರಮ ಬ್ಯಾಂಕು, ಒಂದು ಬ್ರಹ್ಮಣಗುಡ್ಡ, ಒಂದು ಯಾವತ್ತು ಮೇಡಮ್ ಒಂದು ಹಾಕಿದೊಂದು ಬ್ಯಾಂಕು. ದಿನ ಎಷ್ಟು ದುಡಿತಾರ? ಎಷ್ಟು ದಿವಸ ಪಟ್ಟಿ ತಿಂತಾರ? ಎಷ್ಟು ದಿವಸ ದುಡಿಲಿ? ಸಂಬಳ ಕೊಡಲ್ಲ ನಾವು.
ಯಾರು ಸರ್ಕಾರ ಮಾಡಬೇಕಾ? ಸರ್ಕಾರಕ್ಕೆ ಖಾಸಗಿ ಬ್ಯಾಂಕಿಗೆ ಏನ್ ಸಂಬಂಧ? ಅಲ್ಲ, ನೀವು ತಗೊಂಡಿರೋದು ಪ್ರೈವೇಟ್ ಬ್ಯಾಂಕಾಗ ನೀವು ತಗೊಂಡ್ರಿ. ಪ್ರೈವೇಟ್ ಬ್ಯಾಂಕ್ ನೀವು ತಗೊಂಡ್ರಿ, ಮತ್ತೆ ಲಕ್ಷಾಂತರ ರೂಪಾಯಿ ತಗೊಂಡ್ರಲ್ಲ. ಲಕ್ಷಾಂತರ ರೂಪಾಯಿ ತಗೊಂಡ್ರಿ, ಮನೆ ಕಟ್ಸ್ಕೊಂಡ್ರಿ, ಹೊಲ ಮಾಡ್ಕೊಂಡ್ರಿ, ಬಂಗಾರ ಮಾಡ್ಕೊಂತ್ರಿ. ಇನ್ನು ಕೆಲವರು ವ್ಯವಸ್ಥಿತವಾಗಿ ಕಾಲ ನಿಗದಿಪಡಿಸಿದ ದಿನಕ್ಕೆ ಸರಿಯಾಗಿ ಕಟ್ಟಿ ಇವುಗಳ ಅನಾನುಕೂಲತೆಗಿಂತ ಅನುಕೂಲವೇ ಹೆಚ್ಚಾಗಿದೆ ಎಂಬ ಕೂಗು ಶ್ರಮಿಕ ವರ್ಗದ ಜನರಲ್ಲಿ ಕೇಳಿಬರುತ್ತಿದೆ. ಮುನಾರ ಅವರ ಉತ್ಪನ್ನ ಎಂಟೆಕ್ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ. ಸ್ವಿಟ್ಜರ್ಲ್ಯಾಂಡ್, ಯುರೋಪ್ನಿಂದ ರೈತರಿಗಾಗಿ ತರಿಸಿದ ಉತ್ಪನ್ನ. ಇದರಲ್ಲಿ ಡಿಎಂಪಿಪಿ ತಂತ್ರಜ್ಞಾನ ಇರೋದ್ರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ. ಎಂಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ. ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ. ಮುನಾರ ಅವರ ಎಂಟೆಕ್ ಎಂಟೆಕ್ ಎಂಟೆಕ್